ಮಾರ್ಟ್ಗೇಜ್ ಬಗ್ಗೆ ನಿಮ್ಮ ಸಂದೇಹಗಳಿಗೆ ಇಲ್ಲಿದೆ ಉತ್ತರ. ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಕ್ಷಣದಲ್ಲೇ ಪರಿಹಾರ. ಮನಿ9 ಆಪ್ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನ ತಜ್ಞರ ಜೊತೆ ನೇರವಾಗಿ ಕೇಳಿ. ಹಲೋ ಮನಿ9 ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆಪ್. Download now. ನಮಸ್ಕಾರ, ಮನಿ9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಗ್ರೀನ್ ಟರ್ಮ್ ಡೆಪಾಸಿಟ್ ಅಥವಾ ಗ್ರೀನ್ FD ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡ್ತಾ ಹೋಗೋಣ. ನೋಡಿ, ಸುರಕ್ಷಿತವಾದ ಹೂಡಿಕೆ ಎಂಬ ವಿಷಯ ಪ್ರಸ್ತಾಪಕ್ಕೆ ಬಂದಾಗೆಲ್ಲ ಎಲ್ಲರ ಮನಸ್ಸಿಗೆ ಬರುವ ಏಕೈಕ ಸಂಗತಿ ಫಿಕ್ಸೆಡ್ ಡೆಪಾಸಿಟ್. FDಯಲ್ಲಿ ರಿಟರ್ನ್ ಗ್ಯಾರಂಟಿ ಇರುತ್ತೆ. ನೀವು ಫಿಕ್ಸೆಡ್ ಅವಧಿಗೆ ಅಂದರೆ 1, 2 ಅಥವಾ 5 ವರ್ಷಗಳಿಗೆ ಇನ್ವೆಸ್ಟ್ ಮಾಡ್ತೀರಿ. ಬಹುತೇಕ ಎಲ್ಲರಿಗೂ ಕೂಡ ಟರ್ಮ್ ಡೆಪಾಸಿಟ್ ಬಗ್ಗೆ ತಿಳಿದಿರುತ್ತೆ. ಆದರೆ ನಿಮಗೆ ಗ್ರೀನ್ ಟರ್ಮ್ ಡೆಪಾಸಿಟ್ ಅಥವಾ ಈ ಗ್ರೀನ್ FD ಬಗ್ಗೆ ಗೊತ್ತಿದೆಯೇ? ಹಾಗಂದ್ರೆ ಏನು? ರೆಗ್ಯುಲರ್ FDಗೂ ಇದಕ್ಕೂ ಏನು ವ್ಯತ್ಯಾಸ? ಗ್ರೀನ್ ಮತ್ತು ನಾರ್ಮಲ್ FDಗೂ ಬಡ್ಡಿ ದರದಲ್ಲಿ ವ್ಯತ್ಯಾಸ ಏನಾದರೂ ಇದೆಯಾ? ಬನ್ನಿ, ಈ ಬಗ್ಗೆ ನಾವೀಗ ನೋಡ್ತಾ ಹೋಗೋಣ. ನೋಡಿ, ಗ್ರೀನ್ FDಯನ್ನು ಪರಿಸರ ಸ್ನೇಹಿ ಫಿಕ್ಸೆಡ್ ಡೆಪಾಸಿಟ್ ಅಂತ ಕರೀತಾರೆ. ಇದರಿಂದ ಸಂಗ್ರಹವಾದ ಹಣವನ್ನು ಪರಿಸರಕ್ಕೆ ಅನುಕೂಲಕರವಾದ ಪ್ರಾಜೆಕ್ಟ್ಗಳಲ್ಲಿ ಹೂಡಿಕೆ ಮಾಡಲಾಗುತ್ತೆ. ಉದಾಹರಣೆಗೆ ಸೋಲಾರ್ ಪವರ್, ವಿಂಡ್ ಫಾರ್ಮ್, ತ್ಯಾಜ್ಯ ನಿರ್ವಹಣೆ ಮತ್ತು ಇಂಧನ ರಕ್ಷಾ ಮೂಲಸೌಕರ್ಯ ಯೋಜನೆಗಳಲ್ಲಿ ಇದನ್ನು ಹೂಡಿಕೆ ಮಾಡಲಾಗುತ್ತೆ. ಸೊ ಈಗ ಈ ಗ್ರೀನ್ FD ಎಂಬುದು ರೆಗ್ಯುಲರ್ FDಗಿಂತ ಹೇಗೆ ಭಿನ್ನ ಆಗುತ್ತೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ. ನೋಡಿ, ಒಂದು ಸಾಮಾನ್ಯವಾದ ಬ್ಯಾಂಕ್ FD ರೀತಿಯಲ್ಲಿಯೇ ಗ್ರಾಹಕರು ಗ್ರೀನ್ ಫಿಕ್ಸೆಡ್ ಡೆಪಾಸಿಟ್ನಲ್ಲೂ ಕೂಡ ಫಿಕ್ಸೆಡ್ ಟೈಮಿಗೆ ಹೂಡಿಕೆಯನ್ನು ಮಾಡಬಹುದು. ಆದರೆ ಇದರಲ್ಲಿರುವ ವ್ಯತ್ಯಾಸ ಏನಪ್ಪ ಅಂದರೆ ಫಂಡ್ ಅಲೋಕೇಶನ್. ಗ್ರೀನ್ FDಯಲ್ಲಿ ಸಂಗ್ರಹವಾದ ಹಣವನ್ನು ಈಕೋ ಫ್ರೆಂಡ್ಲಿ ಪ್ರಾಜೆಕ್ಟ್ಗಳಲ್ಲಿ ಹೂಡಿಕೆ ಮಾಡಲಾಗುತ್ತೆ. ಆದರೆ ಸಾಮಾನ್ಯ ಡೆಪಾಸಿಟ್ಗಳಲ್ಲಿ ಯಾವುದೇ ನಿರ್ದಿಷ್ಟ ಪ್ರಾಜೆಕ್ಟ್ಗಳಿಗೆ ಅಂತ ಹಣವನ್ನು ಹಾಕಲಾಗುವುದಿಲ್ಲ. ಇದು ಒಂದು ಸಾಮಾನ್ಯ ಹೂಡಿಕೆಯ ನಿಧಿಗೆ ಹೋಗುತ್ತೆ. ಈ ನಿಧಿಯನ್ನು ವ್ಯಾಪಾರ, ಮನೆ, ವಾಹನ ಮತ್ತು ವೈಯಕ್ತಿಕ ಸಾಲಗಳಿಗೆ ಬಳಸಿಕೊಳ್ಳಲಾಗುತ್ತೆ. ಇದನ್ನು ಹೊರತುಪಡಿಸಿ ಉಳಿದ ಎಲ್ಲ ವಿಚಾರಗಳಲ್ಲೂ ಕೂಡ ಎರಡೂ FDಗಳು ಒಂದೇ ರೀತಿ ಆಗಿರುತ್ತೆ. ಮೆಚುರಿಟಿ ಆದಾಗ ಹಣ ವಿತ್ಡ್ರಾ ಮಾಡೋದು, ರಿನ್ಯೂವಲ್ ಮಾಡುವ ಸೌಲಭ್ಯ ಇರುತ್ತೆ. ಓವರ್ ಡ್ರಾಫ್ಟ್ ಸೌಲಭ್ಯ ಕೂಡ ಗ್ರೀನ್ FDಯಲ್ಲೂ ಕೂಡ ಇರುತ್ತೆ. ಬಡ್ಡಿ ಪಾವತಿ ಮಾಸಿಕ, ತ್ರೈಮಾಸಿಕ, ವಾರ್ಷಿಕ ಅಥವಾ ಮೆಚುರಿಟಿಯಲ್ಲೂ ಕೂಡ ಮಾಡಬಹುದು. ಇದನ್ನು ಯಾವುದೇ ರೂಪದಲ್ಲೂ ಕೂಡ ಖರೀದಿ ಮಾಡೋದಕ್ಕೆ ನಿಮಗೆ ಅವಕಾಶವಿದೆ. ಇನ್ನು ಗ್ರೀನ್ ಫಿಕ್ಸೆಡ್ ಡೆಪಾಸಿಟನ್ನು ಸಾರ್ವಜನಿಕರು, ನಿವಾಸಿ ಭಾರತೀಯರು, ಹಿರಿಯ ನಾಗರಿಕರು, ಅನಿವಾಸಿ ಭಾರತೀಯರು ಅಥವಾ NRIಗಳು ಹಾಗೂ ಅಧಿಕ ಸಂಪತ್ತು ಇರುವ ವ್ಯಕ್ತಿಗಳು ಕೂಡ ಓಪನ್ ಮಾಡಬಹುದು. ಈಗ ರೆಗ್ಯುಲರ್ ಮತ್ತು ಗ್ರೀನ್ FDಗಳ ಬಡ್ಡಿ ದರದಲ್ಲಿರುವ ವ್ಯತ್ಯಾಸವನ್ನು ನಾವು ನೋಡೋಣ. ನೋಡಿ, ಗ್ರೀನ್ ಫಿಕ್ಸೆಡ್ ಡೆಪಾಸಿಟ್ಗಳ ಬಡ್ಡಿ ದರ ಸಾಮಾನ್ಯ ಫಿಕ್ಸೆಡ್ ಡೆಪಾಸಿಟ್ಗಳಿಗೆ ಹೋಲಿಸಿದರೆ ಹೆಚ್ಚು ಅಥವಾ ಕಡಿಮೆ ಇರಬಹುದು. ಯಾಕೆಂದರೆ ಇದು ಬ್ಯಾಂಕ್ ನಿಗದಿ ಮಾಡಿದ ನೀತಿಗಳನ್ನು ಆಧರಿಸಿರುತ್ತೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಬರೋಡಾ, HDFC ಬ್ಯಾಂಕ್, AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇತ್ಯಾದಿ ಸಂಸ್ಥೆಗಳು ಗ್ರೀನ್ FDಗಳನ್ನು ವಿತರಿಸ್ತವೆ. ಬಡ್ಡಿ ದರಗಳಲ್ಲಿ ಎಷ್ಟು ವ್ಯತ್ಯಾಸ ಇರುತ್ತೆ ಎಂಬುದನ್ನು ನೋಡೋದಕ್ಕೆ ರೆಗ್ಯುಲರ್ FDಗಳಲ್ಲಿ ಒದಗಿಸಿರುವ ಬಡ್ಡಿ ದರಗಳನ್ನು ನೋಡಬೇಕಾಗತ್ತೆ. SBI ರೆಗ್ಯುಲರ್ FDಗಳಲ್ಲಿ 3ರಿಂದ 7% ಬಡ್ಡಿ ದರ ನೀಡುತ್ತೆ. 7 ದಿನಗಳಿಂದ 10 ವರ್ಷಗಳ ಅವಧಿಯ FDಗಳ ಮೇಲೆ ಜನಸಾಮಾನ್ಯರಿಗೆ ಈ ದರ ಸಿಗುತ್ತೆ. 400 ದಿನಗಳ ವಿಶೇಷ ಡೆಪಾಸಿಟ್ ಮೇಲೆ 7.10% ಬಡ್ಡಿ ಇದೆ. ಇನ್ನು ಗ್ರೀನ್ ಡೆಪಾಸಿಟ್ ಬಗ್ಗೆ ಮಾತನಾಡೋದಾದರೆ 1111ರಿಂದ 1777 ದಿನಗಳ FDಗಳಿಗೆ 6.65% ಬಡ್ಡಿ ದರ ಇದೆ. ಇನ್ನು 2222 ದಿನದ ಗ್ರೀನ್ FD ಮೇಲೆ 6.40% ಬಡ್ಡಿ ಸಿಗುತ್ತೆ. ಹೀಗೆ ಬಡ್ಡಿ ದರಗಳನ್ನು ಇನ್ನಷ್ಟು ಕೂಲಂಕುಷವಾಗಿ ನೋಡೋದಾದರೆ 1111 ದಿನದ ಗ್ರೀನ್ FD ವಿಚಾರದಲ್ಲಿ ವಾರ್ಷಿಕದ ಆಧಾರದಲ್ಲಿ ನಾವು ನೋಡಿದಾಗ 3 ವರ್ಷದ ಗ್ರೀನ್ FDಗೆ 6.65% ಬಡ್ಡಿ ಸಿಗುತ್ತೆ. ಇನ್ನು 5 ವರ್ಷದೊಳಗಿನ ಸಾಮಾನ್ಯ FDಗೆ 6.50% ಬಡ್ಡಿ ದರ ಇದೆ. ಇಲ್ಲಿ ಗ್ರೀನ್ FD ಬಡ್ಡಿ ದರ ಹೆಚ್ಚಿದೆ. ಆದರೆ 2222 ದಿನ ಅಂದರೆ 6 ವರ್ಷದ ಬಡ್ಡಿ ದರದ ವಿಷಯದಲ್ಲಿ ಗ್ರೀನ್ ಡೆಪಾಸಿಟ್ ಬಡ್ಡಿ ದರ 6.40% ಇದೆ. ಆದರೆ ಸಾಮಾನ್ಯ ಟರ್ಮ್ ಡೆಪಾಸಿಟ್ 5ರಿಂದ 10 ವರ್ಷಗಳ ಅವಧಿಗೆ 6.50% ಬಡ್ಡಿಯನ್ನು ಕೊಡುತ್ತೆ. ಸೊ ಈ ವಿಭಾಗದಲ್ಲಿ ಗ್ರೀನ್ FDಗಳು ಆಕರ್ಷಕ ಆಗಿಲ್ಲ. ಇನ್ನು ಬ್ಯಾಂಕ್ ಆಫ್ ಬರೋಡಾ ಗ್ರೀನ್ ಡೆಪಾಸಿಟ್ಗಳನ್ನು ನೋಡೋದಾದರೆ 1 ವರ್ಷದಿಂದ 1.5 ವರ್ಷಗಳ ಅವಧಿಯ ಗ್ರೀನ್ ಡೆಪಾಸಿಟ್ಗಳ ಬಡ್ಡಿ ದರ 6.75% ಇದೆ.
777 ದಿನಗಳಿಗಿಂತ ಹೆಚ್ಚಿನ ಡೆಪಾಸಿಟ್ಗಳಿಗೆ ಅಂದರೆ 2 ವರ್ಷಗಳಿಗಿಂತ ಹೆಚ್ಚಿನದಕ್ಕೆ ಬಡ್ಡಿ ದರ 7.15% ಇದೆ. ಇನ್ನು 1111 ದಿನಗಳು, 1717 ದಿನಗಳು ಮತ್ತು 2201 ದಿನಗಳ ಡೆಪಾಸಿಟ್ಗಳಿಗೆ ಬಡ್ಡಿ ದರ 6.40% ಇದೆ. ಈ ಕೊನೆಯ ಡೆಪಾಸಿಟ್ 6 ವರ್ಷಗಳಿಗಿಂತ ಹೆಚ್ಚಿನ ಅವಧಿಯದ್ದು. ಹೀಗೆ ಬ್ಯಾಂಕ್ ಆಫ್ ಬರೋಡಾದ 1 ರಿಂದ 2 ವರ್ಷಗಳ ರೆಗ್ಯುಲರ್ ಟರ್ಮ್ ಡೆಪಾಸಿಟ್ಗಳ ಬಗ್ಗೆ ಮಾತನಾಡೋದಾದರೆ ಬಡ್ಡಿ ದರ 6.85% ಇದೆ. 2 ವರ್ಷಗಳಿಂದ 3 ವರ್ಷಗಳ ಒಳಗಿನ ಅವಧಿಗೆ 7.75% ಇದೆ. ಇನ್ನು 3 ವರ್ಷಗಳಿಂದ 10 ವರ್ಷಗಳ ಅವಧಿಯ FDಗಳಿಗೆ 6.50% ಬಡ್ಡಿ ದರ ಸಿಗುತ್ತೆ. ಇನ್ನು ಬೇರೆ ಬೇರೆ ಬ್ಯಾಂಕ್ನ ಗ್ರೀನ್ ಮತ್ತು ರೆಗ್ಯುಲರ್ FDಗಳ ಬಡ್ಡಿ ದರದಲ್ಲಿ ಎಷ್ಟು ವ್ಯತ್ಯಾಸವಿದೆ ಅನ್ನೋದನ್ನು ನೀವು ಬ್ಯಾಂಕ್ನ ವೆಬ್ಸೈಟ್ನಲ್ಲಿ ಚೆಕ್ ಮಾಡ್ಕೋಬಹುದು. ನಿಮ್ಮ ಟೆನ್ಯೂರನ್ನು ಆಧರಿಸಿ ನಾರ್ಮಲ್ FDಗಿಂತ ಗ್ರೀನ್ FDಯಲ್ಲಿ ಹೆಚ್ಚಿನ ಬಡ್ಡಿ ಸಿಗುತ್ತೆ ಅಂತಾದರೆ ನೀವು ನಿಮಗೆ ಬೇಕಾದದ್ದನ್ನು ಆರಿಸಿಕೊಳ್ಳಬಹುದು. ಸದ್ಯ ಶಾರ್ಟ್ ಟರ್ಮ್ ರೆಗ್ಯುಲರ್ FDಗಳಿಗೆ ಅಂದರೆ 1 ರಿಂದ 3 ವರ್ಷಗಳ ಅವಧಿಯ FDಗಳಿಗೆ ಹೆಚ್ಚು ಬಡ್ಡಿಯನ್ನು ಕೊಡುತ್ತಿವೆ. ಸಾಮಾನ್ಯ ಜನರಿಗೆ ಹೋಲಿಸಿದರೆ ಹಿರಿಯ ನಾಗರಿಕರಿಗೆ 0.50% ಹೆಚ್ಚು ಬಡ್ಡಿ ಸಿಗುತ್ತೆ. ಶಾರ್ಟ್ ಟರ್ಮ್ನಲ್ಲಿ ಉತ್ತಮ ರಿಟರ್ನ್ಸ್ ಜೊತೆಗೆ ಕಡಿಮೆ ರಿಸ್ಕ್ ತೆಗೆದುಕೊಳ್ಳಬೇಕು ಅಂತಾದರೆ FDಯಲ್ಲಿ ಹೂಡಿಕೆಯನ್ನು ಮಾಡೋದು ಕೂಡ ಉತ್ತಮ ಆಯ್ಕೆ ಆಗುತ್ತೆ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.